ಇಲ್ಲಿ ಯಾರೋ ಒಬ್ರು ಕೋಟಿ ಕೋಟಿ ಕೊಟ್ಟಿದ್ದಾರೆ ಅಂತವ್ರಿಗೆ ನಾವು ಕರೆದಿಲ್ಲ. 10 ಲಕ್ಷ ಕೊಟ್ಟವ್ರದ್ದು ಏನು ದೊಡ್ಡ ವಿಷಯ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನೇನು ಬೇಸರನೂ ಇಲ್ಲ, ಕರೆದಿದ್ರೆ ಯಾಕೆ ಕರೆದಿಲ್ಲ ಅಂತನೂ ಕೇಳಿಲ್ಲ. ನಮ್ಮ ತಂದೆ ತಾಯಿನೇ ನನಗೆ ಲಕ್ಷ್ಮಣ ಅಂತ ನಾಮಕರಣ ಮಾಡಿದ್ದು ರಾಮನ ಸೋದರ ಅಂತ ಹೇಳಿ. ಇವ್ರು ಹೇಳೋರು ಏನು ಎಷ್ಟು ಕೊಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೂ ಹೋಗೋದಿಲ್ಲ. ಅವರವರ ಭಕ್ತಿ ಅನುಸಾರವಾಗಿ ಯಾರು ಕೊಡ್ಬೋದು, ಯಾರು ಕೊಡ್ಲಿಕ್ಕಿಲ್ಲ. ಆದ್ರೆ ಯಾರು ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಇವ್ರು ಯಾರು ಅನ್ನುವಂಥದ್ದು ಮಾತಾಡ್ತಾರಲ್ಲ, ನಾನು ಅವ್ರ ತರ ಮಾತಾಡ್ಲಿಕ್ಕೆ ಇವ್ರು ಯಾರು ಅಂತ ಕೇಳಿದಿಲ್ಲ. ಆದ್ರೆ ಇವರು ಹಣ ಸಂಗ್ರಹ ಮಾಡ್ತಕ್ಕಂಥವ್ರು, ಹಣ ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಕೊಟ್ಟಿರ್ತಕ್ಕಂಥವ್ರು. ಅವ್ರು ಹೋಗಿದಾರೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾಹಿತಿನೂ ಇಲ್ಲ ಅದ್ರ ಬಗ್ಗೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಇವತ್ತು ಶುಭ ದಿನದಿಂದ ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆಗಳನ್ನು ಮಾಡೋದು. ಮುಂದೊಂದು ದಿನ ಸಮಯ ಸಂದರ್ಭಗಳು ಬಂದಾಗ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಚರ್ಚೆ ಮಾಡೋಣ. ಇಲ್ಲಿ ಯಾರೋ ಒಬ್ರು ಕೋಟಿ ಕೋಟಿ ಕೊಟ್ಟಿದ್ದಾರೆ ಅಂತವ್ರಿಗೆ ನಾವು ಕರೆದಿಲ್ಲ. 10 ಲಕ್ಷ ಕೊಟ್ಟವ್ರದ್ದು ಏನು ದೊಡ್ಡ ವಿಷಯ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನೇನು ಬೇಸರನೂ ಇಲ್ಲ, ಕರೆದಿದ್ರೆ ಯಾಕೆ ಕರೆದಿಲ್ಲ ಅಂತನೂ ಕೇಳಿಲ್ಲ. ನಮ್ಮ ತಂದೆ ತಾಯಿನೇ ನನಗೆ ಲಕ್ಷ್ಮಣ ಅಂತ ನಾಮಕರಣ ಮಾಡಿದ್ದು ರಾಮನ ಸೋದರ ಅಂತ ಹೇಳಿ. ಇವ್ರು ಹೇಳೋರು ಏನು ಎಷ್ಟು ಕೊಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೂ ಹೋಗೋದಿಲ್ಲ. ಅವರವರ ಭಕ್ತಿ ಅನುಸಾರವಾಗಿ ಯಾರು ಕೊಡ್ಬೋದು, ಯಾರು ಕೊಡ್ಲಿಕ್ಕಿಲ್ಲ. ಆದ್ರೆ ಯಾರು ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಇವ್ರು ಯಾರು ಅನ್ನುವಂಥದ್ದು ಮಾತಾಡ್ತಾರಲ್ಲ, ನಾನು ಅವ್ರ ತರ ಮಾತಾಡ್ಲಿಕ್ಕೆ ಇವ್ರು ಯಾರು ಅಂತ ಕೇಳಿದಿಲ್ಲ. ಆದ್ರೆ ಇವರು ಹಣ ಸಂಗ್ರಹ ಮಾಡ್ತಕ್ಕಂಥವ್ರು, ಹಣ ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಕೊಟ್ಟಿರ್ತಕ್ಕಂಥವ್ರು. ಅವ್ರು ಹೋಗಿದಾರೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾಹಿತಿನೂ ಇಲ್ಲ ಅದ್ರ ಬಗ್ಗೆ. ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಇವತ್ತು ಶುಭ ದಿನದಿಂದ ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆಗಳನ್ನು ಮಾಡೋದು. ಮುಂದೊಂದು ದಿನ ಸಮಯ ಸಂದರ್ಭಗಳು ಬಂದಾಗ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಚರ್ಚೆ ಮಾಡೋಣ.